ಸ್ನೇಹಿತರೆ, ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವರ್ಟಿಕಲ್ ಟಿವಿ ಆ್ಯಪ್ನ ನೀವು ಏನು ಇನ್ಸ್ಟಾಲ್ ಮಾಡ್ತಾ ಇರ್ತೀರಾ, ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ತಿಳ್ಕೋಬೇಕು. ಏನಂದರೆ, ವರ್ಟಿಕಲ್ ಆ್ಯಪ್ನಲ್ಲಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಆ್ಯಕ್ಟಿವೇಟ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಹಣ ಕಟ್ಟಾಗೋದಿಲ್ಲ. ಕೇವಲ ₹2 ಕಟ್ಟಾಗುತ್ತೆ, ಮತ್ತು ಅದು ಮರಳಿ ಬರುತ್ತೆ. ಆದರೆ ನಿಮಗೆ ಅಲ್ಲಿ 3 ದಿನದ ಒಂದು ಫ್ರೀ ಟ್ರಯಲ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ನೀವು ಅದನ್ನು 2 ರಿಂದ 3 ದಿನ ಅದನ್ನು ಯೂಸ್ ಮಾಡಿ. ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಅದನ್ನು ಇಟ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಆದರೆ ನಾವು ಅದನ್ನು ಯೂಸ್ ಮಾಡಿಬಿಟ್ಟು 2 ದಿನ, 1 ದಿನನೋ ಅಥವಾ 2 ದಿನ ಅದನ್ನು ಯೂಸ್ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತೀವಿ. ನಮ್ಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ನಾವು ಅದನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ನಮ್ಮ ಅಕೌಂಟ್ನಿಂದ ಹಣ ಅನ್ನೋದು ₹700 ಅಥವಾ ₹400 ಈ ರೀತಿ ಹಣ ಅನ್ನೋದು ಕಟ್ಟಾಗುತ್ತೆ. ಈ ರೀತಿ ಆಗಬಾರ್ದು ಅಂದರೆ, ನಿಮಗೆ ಇಷ್ಟ ಇಲ್ಲ ಅಂದರೆ 3 ದಿನದ ಒಳಗಡೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದನ್ನು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ಅಕೌಂಟನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ನೆನಪಿಟ್ಕೋಬೇಕು. ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ 3 ದಿನದ ಅದು ಫ್ರೀ ಇರೋದಿಲ್ಲ ಸ್ನೇಹಿತರೆ, ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅಂದರೆ ಅದು ಮಂತ್ಲಿ ₹700, ₹500 ಅಥವಾ ₹400 ಈ ರೀತಿ ಚಾರ್ಜಸ್ ಇರುತ್ತೆ. ಅದಕ್ಕಾಗಿ ನಿಮಗೆ 3 ದಿನದ ಫ್ರೀ ಟ್ರಯಲ್ ಮಾತ್ರ ಕೊಟ್ಟಿರ್ತಾರೆ. 3 ದಿನ ನೀವು ಉಚಿತವಾಗಿ ನೋಡಬಹುದು. ಅದನ್ನು ನಿಮಗೆ ಇಷ್ಟ ಆದರೆ ನೀವು ದುಡ್ಡು ಕೊಟ್ಟು ಕಂಟಿನ್ಯೂ ಮಾಡಬಹುದು, ಇಲ್ಲಾಂದರೆ ಅದನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡಬಹುದು. ನೀವು ಕ್ಯಾನ್ಸಲ್ ಮಾಡೋದನ್ನು ಬಿಟ್ಟರೆ ನಿಮ್ಮ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ. ನೀವು ಯೂಸ್ ಮಾಡದೇ ಇದ್ದರೂ ಕೂಡ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ. ಮತ್ತು ನೀವು ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ಅಮೌಂಟ್ ಕಟ್ಟಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ನೀವು ಫೋನ್ಪೇನಲ್ಲಿ ಹೋಗಿಬಿಟ್ಟು ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡಿದೆ, ನೀವು ಆ್ಯಪ್ ಮಾತ್ರ ಡಿಲೀಟ್ ಮಾಡಿದಿರಾ, ಇನ್ನೇನು ಆ್ಯಪ್ ಡಿಲೀಟ್ ಮಾಡಿದ್ದೀನಿ ಹಣ ಕಟ್ಟಾಗಲ್ಲ ಅಂದರೆ ಅದು ಹಾಗಲ್ಲ. ನೀವು ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ಹಣ ಕಟ್ಟಾಗುತ್ತೆ. ಅದಕ್ಕಾಗಿ ಅದನ್ನು ಸ್ವಲ್ಪ ನೆನಪಿಟ್ಕೊಂಡು ನೀವು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅಕೌಂಟನ್ನು ಈ ರೀತಿ ನೋಡ್ಬೋದು. ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು, ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಮೊದಲು ಫೋನ್ ನಂಬರ್ನ ಕೇಳ್ತಾ ಇದೆ ಸ್ನೇಹಿತರೆ. ಫೋನ್ ನಂಬರ್ನ ಹಾಕಿ OTP ಮೂಲಕ ನಾವು ಲಾಗಿನ್ ಮಾಡಬೇಕು ನೋಡಿ. ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ. ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೋತೀನಿ ನೋಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೋತೀನಿ. OTP ಬಂದು ವೆರಿಫೈ ಆಗುತ್ತೆ. ಆದ ತಕ್ಷಣದಲ್ಲಿ ಈ ರೀತಿ ನಿಮ್ಮ ಹೆಸರನ್ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ. ಜಾಸ್ತಿ ಏನು ಡೀಟೇಲ್ಸ್ ಕೇಳೋದಿಲ್ಲ ಸ್ನೇಹಿತರೆ. ಆದರೆ ಫೋನ್ಪೇ ಕಡೆಯಿಂದ ಅಥವಾ ಗೂಗಲ್ ಪೇ ಕಡೆಯಿಂದ ನಮ್ಮ ಕಡೆಯಿಂದ ಹಣದ ಒಂದು ಪರ್ಮಿಷನ್ ತೊಗೊಳುತ್ತೆ, ಹಣ ಕಟ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಹೆಸರನ್ನ ಹಾಕಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಂಟರ್ ಯುವರ್ ಫುಲ್ ನೇಮ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಅಲೌ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ವಾಚ್ ವರ್ಟಿಕಲ್ ಟಿವಿ ಫ್ರೀ ಅಂತ. ಫ್ರೀಯಾಗಿ 3 ದಿನ ವಾಚ್ ಮಾಡ್ಬೋದು. ಮೊದಲು ಸ್ಟಾರ್ಟಿಂಗಲ್ಲಿ ಫೋನ್ಪೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೋನ್ಪೇ ಕಡೆಯಿಂದ ಆಟೋ ಪೇಮೆಂಟ್ನ ತಗೊಳ್ತಾ ಇದ್ದಾರೆ. ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ ಯಾವುದೇ ಆ್ಯಪ್ ಕಡೆಯಿಂದ ನಾವು ಆಟೋ ಪೇಮೆಂಟ್ ಕೊಡಬಹುದು. ಫೋನ್ಪೇ ಕಡೆಯಿಂದನೇ ನಾವು ಕೊಟ್ಟಿದ್ದೀವಿ ಅಂದ್ಕೊಳ್ಳಿ, ಫೋನ್ಪೇ ಕಡೆಯಿಂದ ಹಣ ಕಟ್ಟಾಗುತ್ತೆ. ಅಂದರೆ ಈಗ ನಾವು ಆ್ಯಕ್ಟಿವೇಟ್ ಮಾಡ್ತಿರ್ಬೇಕಾದ್ರೆ ಕಟ್ ಆಗೋದಿಲ್ಲ. 3 ದಿನದ ಫ್ರೀ ಟ್ರಯಲ್ ಇರುತ್ತೆ. ಇಲ್ಲಿ ನೋಡಿ, ಸ್ಟಾರ್ಟ್ ಫ್ರೀ ಟ್ರಯಲ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಸ್ಟಾರ್ಟ್ ಫ್ರೀ ಟ್ರಯಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೇರವಾಗಿ ಫೋನ್ಪೇ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಫೋನ್ಪೇ ಕಡೆಯಿಂದ ಒಪ್ಪಿಗೆ ತೊಗೊಳ್ತಾರೆ ನೋಡ್ಬೋದು. ₹700 ಕಟ್ ಮಾಡ್ಕೊಳ್ಳೋದಕ್ಕೆ ಫೋನ್ಪೇ ಕಡೆಯಿಂದ ಒಪ್ಪಿಗೆ ತೊಗೊಳ್ತಾ ಇದ್ದಾರೆ. ಹಣ ಈಗಲೇ ಕಟ್ ಮಾಡ್ತಾ ಇಲ್ಲ, ಒಪ್ಪಿಗೆ ಮಾತ್ರ ತೊಗೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, UPI ಪಿನ್ನನ್ನು ಹಾಕಬೇಕು. ಹಾಕಿ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಹಣ ಕಟ್ಟಾಗಲ್ಲ, ಕೇವಲ ₹2 ಮಾತ್ರ ಕಟ್ಟಾಗುತ್ತೆ. ಅದು ಕೂಡ ಮರಳಿ ಬರುತ್ತೆ. ನೋಡ್ಬೋದು, ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಷನ್ ಆಗಿದೆ. ವೆಲ್ಕಮ್ ಅಂತ ಬರ್ತಾ ಇದೆ. ನೋಡ್ಬೋದು, ₹700ಗೆ ನಮ್ಮ ಕಡೆಯಿಂದ ಒಂದು ಆಟೋ ಪೇಮೆಂಟ್ಗೆ ಪರ್ಮಿಷನ್ಸ್ ತೊಗೊಂಡಿದ್ದಾರೆ. ಅಂದರೆ ₹700ವರೆಗೆ ಅವರು ಕಟ್ ಮಾಡ್ಕೋಬೋದು. ನಮ್ಮ ಅಕೌಂಟಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಈ ರೀತಿ ನಮ್ಮ ಅಕೌಂಟನ್ನು ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಆಗಿದೆ. ಈಗ ಯಾವುದೇ ಇದರಲ್ಲಿ ಶೋನ ನಾವು ನೋಡ್ಬೋದು, ಪ್ಲೇ ಮಾಡ್ಬೋದು, ನೋಡ್ಬೋದು. ಆದರೆ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, 3 ದಿನದ ಒಳಗಡೆ ಅಥವಾ 2 ದಿನದ ಒಳಗಡೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದನ್ನು ಮರಿಬೇಡಿ, ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡೋದನ್ನು ಮರಿಬೇಡಿ ಅಷ್ಟೇ. ನೋಡ್ತಾ ಇರ್ಬೋದು, ಈ ರೀತಿ ಇಲ್ಲಿ ಯಾವುದೇ ಒಂದು ಸೀರೀಸ್ಗಳು, ಶೋಸ್ಗಳು ಬರ್ತಾ ಇರುತ್ತೆ. ನೋಡ್ಬೋದು, ವರ್ಟಿಕಲ್ ಟಿವಿ ಅಂದರೆ ವರ್ಟಿಕಲ್ ಆಗಿ ಪ್ಲೇ ಆಗುತ್ತೆ. ಈ ರೀತಿ ರೀಲ್ಸ್ ಬರ್ತಾ ಇರುತ್ತಲ್ಲ, ಅದೇ ರೀತಿಯಲ್ಲಿ ಸೀರೀಸ್ಗಳು ಪ್ಲೇ ಆಗುತ್ತೆ. ಅದಕ್ಕೆ ವರ್ಟಿಕಲ್ ಟಿವಿ ಅಂತ ಹೇಳ್ತಾರೆ. ಈ ರೀತಿ ನಾವು ವರ್ಟಿಕಲ್ ಟಿವಿ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು.
ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.